ಶುಭೋದಯಗಳು ವಿದ್ಯಾರ್ಥಿಗಳೇ. ಕನ್ನಡ ತರಗತಿಗೆ ಸ್ವಾಗತ. ನಾವು ಕಳೆದ ಅವಧಿಯಲ್ಲಿ ಮೀಯುವ ಆಟ ಇದರಿಂದ ಆಯ್ದುಕೊಳ್ಳಲಾದಂತಹ ಎಚ್ ನಾಗವೇಣಿಯವರು ಬರೆದಂತಹ ಮಲೆನಾಡು ಪ್ರಾಂತದ ವಿಷಯವನ್ನು ಒಳಗೊಂಡಂತಹ ಒಂದು ಪದ್ಯ ಧಣಿಗಳ ಬೆಳ್ಳಿಲೋಟ ಅನ್ನುವಂತಹದ್ದು. ಇದರ ಪ್ರಾರಂಭದ ಭಾಗವನ್ನು ನಾವು ಮುಗಿಸಿದ್ವಿ. ಇವತ್ತು ಅದನ್ನು ಮುಂದುವರಿಸೋಣವಂತೆ. ಕುದುಪ ಚಿನ್ನಮ್ಮ ಇವರಿಬ್ಬರ ಮಗ ಗುಡ್ಡ. ಇವರು ಧಣಿ ವೆಂಕಪ್ಪಯ್ಯನವರ ಮನೆಯಲ್ಲಿ ಜೀತದಾಳಗಳಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಇವರಿಗೆ ಬೆಳ್ಳಿ ಲೋಟವನ್ನು ಕದ್ದಿದ್ದಾರೆ ಅನ್ನುವಂತಹ ಆರೋಪ ಹೇರಲಾಯಿತು. ಆ ಲೋಟವನ್ನು ತಾವು ಕದ್ದಿಲ್ಲ, ನದಿಯಲ್ಲಿ ಮುಳುಗಿದೆ, ಇನ್ನೆಲ್ಲ ಕಾರಣಗಳನ್ನು ಕೊಟ್ಟರೂ ಕೂಡ ಧಣಿಗಳು ಇವುಗಳನ್ನು ತಗೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಕದ್ದಿದ್ದೀರಿ ಎನ್ನುವಂತಹದ್ದು ಈ ವಿಷಯವನ್ನು ನಿಮ್ಮಿಂದಲೇ ಬಾಯಿ ಬಿಡಿಸ್ತೇನೆ ಅಂತ ಹೇಳಿ ಮಾತಾಡ್ತಾ ಇರುವಂತಹದ್ದನ್ನ ನಾವು ಕಳೆದ ಅವಧಿಗಳಲ್ಲಿ ನೋಡಿದ್ದಾಗಿತ್ತು. ಆ ದಿನ ಬಾಲಕ ಗುಡ್ಡ ಪಾತ್ರೆಯನ್ನು ತೊಳಿತಾ ಇದ್ದಾನಲ್ಲ, ಆ ಬಾಲಕ ಗುಡ್ಡನನ್ನ ಹಿಡಿದು ಅವನಿಗೆ ತಕ್ಕ ಶಾಸ್ತಿ ಮಾಡಿದರೆ ಆಗ್ಲೇ ಬಾಯಿ ಬಿಡ್ತಾನೆ, ಆಗ್ಲೇ ಗೊತ್ತಾಗ್ತದೆ ಅಂತ ಹೇಳಿ ಬಾಲಕ ಗುಡ್ಡನನ್ನ ಎಳ್ಕೊಂಡು ಹೊಂಗಾರೆ ಮರಕ್ಕೆ ಅದನ್ನ ಬಿಗಿದು ಕಟ್ಟಿ ಹಾಕ್ತಾರಂತೆ. ಅಲ್ಲಿಂದಲೇ ನಾವು ಇವತ್ತು ಪ್ರಾರಂಭ ಮಾಡಬೇಕಾದಂತಹದ್ದಾಗಿತ್ತು. ಧಣಿಗಳು ಗುಡ್ಡನ ಬಾಯಿ ಬೆಳೆಸಲು ಆತನ ಮೈ ಮೇಲೆ ಚರ್ಮ ಸುಲಿಯುವುದೊಂದೇ ಬಾಕಿ ಅಂತ ಹೇಳ್ತಾ ಅಂಗಳದ ಮುಂದಿರುವಂತಹ ಹೊಂಗಾರ ಮರಕ್ಕೆ ಆತನನ್ನ ಕಟ್ಟಿ ಹಾಕಿ ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದರು, ಹೊಡಿತಾ ಇದ್ದಾರೆ. ಚಿನ್ನಮ್ಮನಿಗೆ ತನ್ನ ಕರಳು ಕುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ. ತಟ್ಟನೆ ನಮ್ಮ ಊರ ಕೋಡ್ದಬ್ಬ ದೈವದಾಣೆ ಅಂತೇಳಿ ಕೂಕೊಳ್ತಾಳೆ. ಕೋಡ್ದಬ್ಬು ನನಗೆ ಹೇಳಿದ್ನಲ್ಲ ಆಗಲೇ ಪ್ರಾರಂಭದಲ್ಲಿ, ಕೋಡ್ದಬ್ಬು ಅನ್ನುವಂತಹದ್ದು ಊರ ದೇವತೆ. ಊರ ದೇವತೆಯ ಮೇಲೆ ಆಳೆ ಇನ್ನು ಮುಂದೆ ಒಂದು ಏಟು ಹೊಡೆದರೆ ಅಂತ ಹೇಳಿ ಕೂಕ್ಕೊಂಡು, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಹೇಳಿ ಮುಂದೆ ಅಂತಾಳೆ ಎಂದು ಅಸಹಾಯಕತನದಿಂದ ಕಿರುಚುತ್ತಾ ದಣಿಗಳ ಕಾಲಿಗಡ್ಡ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನ ವರ್ಷವನಗಟ್ಟಲೆ ಪಡಿಯಿಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ಅಳುತ್ತಾ ಬೇಡಿಕೊಂಡಳು. ನೋಡಿ, ಇಂತಹ ಸೌಜನ್ಯವಾದಂತಹ ಗುಣ ಇದು. ಬೇರೆಯವರಾಗಿದ್ರೆ ಈ ಸಮಯದಲ್ಲಿ ಏನ್ ಮಾಡಬಹುದು, ಏನ್ ಮಾಡ್ತಾ ಇದ್ರು ಸ್ವಲ್ಪ ಊಹೆ ಮಾಡ್ರಿ ನೋಡೋಣ. ಸಾಕಷ್ಟು ವಿಚಾರಗಳಿವೆ, ಏನೂ ಇಲ್ಲ, ಎದುರು ಮಾತಾಡೋದು, ಏನಯ್ಯ ಮಾಡ್ತೀಯಾ ಅಂತೇಳಿ ಗದರೋದು, ಬೆಳ್ಳಿ ಲೋಟ ಕದ್ದಿಲ್ಲ ಅಂತಂದ್ರು ಕೂಡ ಸುಳ್ಳೆ ಆಪಾದನೆ ಮಾಡ್ತೀಯಾ ಅಂತೇಳಿ ಆಗ್ಲೇ ಅವರ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದಂತಹ ಇನ್ಯಾವುದೋ ಬೆಳೆ ಸಾಮಾನುಗಳನ್ನು ತಗೊಂಡು ಹೋಗುವುದು, ಏನೆಲ್ಲ ಮಾಡ್ಬೋದಿತ್ತಲ್ವೇ. ಮಾಡಬೇಕಾದಷ್ಟು ಸಾಕಷ್ಟು ಇತ್ತು. ಆದರೆ ಆ ಮಾಡಬೇಕಾದಷ್ಟನ್ನೆಲ್ಲವನ್ನ ಅವಿವೇಕಿಗಳು ಮಾಡ್ತಾರೆ, ಬುದ್ಧಿ ಇಲ್ಲದವರು ಮಾಡ್ತಾರೆ, ಪ್ರಾಮಾಣಿಕರು ಮಾಡೋದಿಲ್ಲ. ಇವರು ಪ್ರಾಮಾಣಿಕರು. ಚಿನ್ನಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತಾಳೆ, ವರ್ಷಾನುಗಟ್ಟಲೆ ನನಗೆ ಕೂಲಿ ಇಲ್ಲದೆ ನಾನು ದುಡಿತೇನೆ, ಮೂಲಕವಾಗಿ ನಿಮ್ಮ ಬೆಳ್ಳಿ ಲೋಟವನ್ನು ನಾನು ಕಟ್ಟಿಕೊಡ್ತೇನೆ ಅಂತ ಹೇಳಿ ಅಂದಾಗೆ ಆ ಸಮಯಕ್ಕೆ ಕರಾರು ಬಂತು. ಏನು ಕರಾರು? ಮುಂದಿನ 3 ಬೇಸಿಗೆ ಸಮಯದಲ್ಲಿ, ಬೇಸಿಗೆ ಕಾಲ ಪಡಿ ಇಲ್ಲದೇ ರೀತಿಯಲ್ಲಿ ದುಡಿಯುವಂತಹದ್ದು ಅಂತ ಹೇಳಿ ಕರಾರು ಬಂತು. ಸರಿ, ಚಿನ್ನಮ್ಮಳ ದುಡಿತಕ್ಕೆ ಪಡಿಯಿಲ್ಲ. ಇದಾದ ಈ ಮೂಲಕವಾಗಿ ದಣಿಗಳ ಬೆಳ್ಳಿ ಲೋಟವನ್ನ ಎಂದು ಆ ಹೊಳೆ ನುಂಗಿತ್ತು. ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ. ಆ ಘಟನೆ ನಡೆದು
ಇಂದಿಗೆ ನವಮಾಸಗಳು ಉರುಳಿವೆ. ಹೀಗೆ ಚಿನ್ನಮ್ಮಳ ಒಂದು ದುಡಿಗಕ್ಕೆ ಕೂಲಿ ಇಲ್ಲದೆ ಈಗ ಎಷ್ಟು ನವಮಾಸಗಳು 9 ತಿಂಗಳು ಕಳೆದಿವೆ. 9 ತಿಂಗಳು ಮುಗಿದೋಯ್ತು. 9 ತಿಂಗಳು ಕೂಲಿ ಇಲ್ಲದೆ ಆಕೆ ದುಡಿತಾಳೆ. ಕೂಲಿ ಇಲ್ಲದೆ ದುಡಿಮೆ ಹಿಂಸಾತ್ಮಕವಾದಂತಹ, ಅವರೇನು ದೊಡ್ಡದಾಗಿ ಕೂಲಿ ಕೊಡ್ತಾ ಇದ್ರ ಏನೂ ಇಲ್ಲ. ಅದು ಅವರ ಜೀವನಕ್ಕೆ ಎಷ್ಟು ಆಧಾರವಾಗಿರುವಂತಹದ್ದು. ಕೂಲಿ 9 ತಿಂಗಳು ಕಳೆದು ಅವಾಗೆ ವೈಶಾಖ ಮಾಸ ಪ್ರಾರಂಭವಾಗುತ್ತೆ. ವೈಶಾಖ ಮಾಸ ಯಾವುದದು? ವೈಶಾಖ ಮಾಸ ಬೇಸಿಗೆ ಕಾಲ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಇನ್ನೆಲ್ಲ ಇರ್ತವಲ್ವ. ಹಾಗೆ ಬೇಸಿಗೆಯ ಸಮಯ ಪ್ರಾರಂಭವಾಯಿತು. ಬೇಸಿಗೆಯ ಒಂದು ಕಾಲದಲ್ಲಿ ದಣಿ ವೆಂಕಪ್ಪಯ್ಯ ಇವರಿಬ್ಬರಿಂದ ಏನ್ ಕೆಲಸ ಮಾಡಿಸ್ತಾ ಇದ್ದ? ತನ್ನ ಗದ್ದೆಗೆ ದರೆಯನ್ನು ಕಟ್ಟಿಸ್ತಾ ಇದ್ದಲ್ಲ, ಈ ಬಾರಿ ಮತ್ತೆ ಅದೇ ಕೆಲಸಕ್ಕೆ ತೊಡಗಿದ. ಆ ಬೇಸಿಗೆಯ ಸಮಯದಲ್ಲಿ ನದಿಯ ಒಂದು ಹರಿವು ಕಡಿಮೆ ಇರ್ತದೆ. ನದಿಯ ನೀರು ತಣ್ಣಗೆ ಹರಿತಾ ಇರ್ತದೆ. ಹರಿಯುವ ಸಂದರ್ಭದಲ್ಲಿ ಆ ನದಿಯಲ್ಲಿದ್ದಂತಹ ಹೂಳನ್ನು, ಮಣ್ಣನ್ನ ಎಲ್ಲ ತಂದು ತನ್ನ ದಡಕ್ಕೆ ಹಾಕಿಸಿಕೊಳ್ಬೇಕು. ತನ್ನ ಒಂದು ತೆಂಗಿನ ತೋಟದ ದಡಕ್ಕೆ ಹಾಕಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದ ಪ್ರತಿ ಬೇಸಿಗೆಯ ಸಂದರ್ಭದಲ್ಲಿ. ಈಗ ಅದೇ ಸಮಯ ಬಂದಿದೆ. ಹೀಗೆ ಇಂದು ವೈಶಾಖ ಮಾಸದ 3ನೇ ದಿನ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆ ಅಂಚಿನಲ್ಲಿ ಕೂತು ಪಾತ್ರ ತಿಕ್ಕುತ್ತಾ ಹೊಳೆಯ ಮನೆಹಾಳ ಬುದ್ಧಿಯನ್ನ ನಿಂದಿಸುತ್ತಾ ಹಾಗೆ ಬೈತಾನೇ ಇದ್ದಾಳೆ ನೋಡಿ. ಪಾತ್ರ ತೊಳೆಯುವಾಗಲೆಲ್ಲ ನದಿಯನ್ನು ಒಯ್ಯದು. ಅಷ್ಟರಲ್ಲಿ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತೆತ್ತಿದ್ದಾರೆ. ಕುದುಪ ಸೊಂಟದಲ್ಲಿ ಕರಿದಾರಕ್ಕೆ ಕೋಮಣದ ತುಂಡೊಂದನ್ನು ಸಿಲುಕಿಸಿ ತಲೆಗೊಂದು ಎಲೆವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನ ಹೆಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ. ಕೋಮಣ ಹೇಳಿದ್ನಲ್ಲ, ಈ ಜಟ್ಟಿಗಳು, ಪೈಮಾಲುಗಳು ಹಾಕೊಳ್ಳುವಂತಹ ಒಂದು ಉಡುಪನ್ನ ಹಾಕೊಂಡು ತೊಟ್ಟುಕೊಂಡು ರಂಗೋಟಿ ಅಂತ ಕರೀತಾರೆ. ಅದನ್ನ ಉಟ್ಕೊಂಡು ದಣಿಗಳ ಮುಂದೆ ಕೈಗಟ್ಟಿ ನಿಂತು ತಲೆ ತಗ್ಗಿಸಿ ದಣಿ ಏನೋ ಹೇಳ್ತಾ ಇದ್ದಾರೆ, ಇದೇನೋ ಕೇಳ್ತಾ ಇದ್ದಾನೆ. ಇಬ್ಬರು ಕೇಳುವಂತಹದ್ದು ನಡೀತಾ ಇದೆ. ದೂರದಲ್ಲಿ ಚಿನ್ನಮ್ಮ ಪಾತ್ರೆಯನ್ನು ಉಜ್ಜುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ್ದಾಳೆ. ಆಕೆಗೆ ಆ ಸನ್ನಿವೇಶ ಏನು ಅಂತ ಗೊತ್ತಾಗ್ತಾ ಇದೆ. ದಣಿ ನನ್ನ ಪತಿಗೆ ಏನೋ ಕೆಲಸ ಕೊಡ್ತಾ ಇದ್ದಾನೆ, ಆ ಕೆಲಸ ಮತ್ತೇನು ಇರಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಹಾಗೆ ಅಲ್ಲಿ ನೋಡಿ, ಎಲೆವಸ್ತ್ರ ಬಿಗಿಯುತ್ತಾ ತಲೆಗೆ ಬಿಕ್ಕೊಳ್ತಾ ದಣಿಗಳಿಂದ ಉದುರುವ ಮಾತುಗಳನ್ನು ಹೆಕ್ಕಿಕೊಳ್ಳುವ ಭಂಗಿಯಲ್ಲಿದ್ದಾನೆ. ಹೆಕ್ಕಿಕೊಳ್ಳುವಂತ ಹೀಗೆ ಹೌದೌದು ಅನ್ನುವಂತೆ ಹೆಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ. ಕಾದು ಬತ್ತಿರೋ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಸಾಗಬೇಕೆಂದು ದಣಿಗಳು ಉಡುಪನಿಗೆ ಸೂಚನೆ ನೀಡುತ್ತಿದ್ದಾರೆ. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೆ ತಲುಪುತ್ತಿದೆ. ಆದರೆ ಅದು ತನಗಲ್ಲ, ತನ್ನ ಕಿವಿ ಬೀಳಿನ ಬುಗುಡಿಗೆ ಎಂಬಂತೆ ತಾನು ದಣಿಗಳ ಮನೆಗೆ ಮುಸುರೆ ಪಾತ್ರ ತಿಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದಾಳೆ. ಹೀಗೆ ಏನೋ ಅನ್ನುವಂಥ ಏನೋ ಒಂದು ರೀತಿಯಾದಂತಹ ಬೇಸರಿಕೆ, ಏನೋ ಒಂದು ರೀತಿಯಾದಂತಹ ತಾತ್ಸಾರ, ಏನೋ ಒಂದು ರೀತಿಯಾದಂತಹ ಒಂದು ಅಸಹಾಯಕ ಸ್ಥಿತಿ ಆಕೆಯಲ್ಲಿದೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಸಮಯಕ್ಕೆ ಒದಗಿದಂಥ ಕೆಲಸವನ್ನ ಮಾಡಬೇಕಾದಂತಹದ್ದು ಇವರ ಕರ್ತವ್ಯ. ಚಿನ್ನಮ್ಮ ಕೊನೆಗೂ ಮುಸ್ರಿ ಕೆಲಸವನ್ನೆಲ್ಲವನ್ನ ಮುಗಿಸಿಕೊಂಡು ತನ್ನ ಗುಡಿಸಿನಲ್ಲಿ ಒಣ ಮೀನ ಚಟ್ನಿಯಲ್ಲಿ ತಂಗಳನ್ನವನ್ನು ಉಂಡು ಬಂದು ಹೂಳು ಹೊರುವ ಕೆಲಸಕ್ಕೆ ತೊಡಗಿಕೊಂಡಳು. ಬೇಸಿಗೆ ಕಾಲದಲ್ಲಿ ವಿಪರೀತವಾದಂತಹ ಬಿಸಿಲು. ಇಲ್ಲಿಯ ಬಿಸಿಲು ಅಲ್ಲಿಯ ಬಿಸಿಲು ಬಹಳ ವ್ಯತ್ಯಾಸವಿದೆ. ಮಲೆನಾಡು ಪ್ರಾಂತದ ಬಿಸಿಲು ಒಂದಿಷ್ಟಿದ್ರೆ ಅಲ್ಲಿ ಬಹಳ ಬಿಸಿಲು ಅಂತ ಅನಿಸುತ್ತೆ. ಯಾಕಂದ್ರೆ ಬಿಸಿಲೇ ಕಂಡದ್ದಲ್ಲ ಅದರಲ್ಲಿ. ಆ ಬಿಸಿಲೇ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಡುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿನ ಉರಿಗೆ
ಮತ್ತಷ್ಟು ತುಪ್ಪ ಸುರಿದಂತಾಗುತ್ತಿತ್ತು. ಚಿನ್ನಮ್ಮ ಅಸಹನೆಯಿಂದ ಕನಲುತ್ತಾ ನೆತ್ತಿ ಮೇಲೆ ಬೆಂಕಿ ಓಡುತ್ತಿದ್ದಂತಹ ಸೂರ್ಯನನ್ನ ಹಾಗೆ ಹೆಚ್ಚಿಸಿ ದಣಿಯನಂತ ಶಪಿಸುತ್ತಾ ಹೂಳು ಬರುತ್ತಿದ್ದಳು. ಹೀಗೆ ದೂರದಲ್ಲೇ ಒಂದು ಮರದ ನೆರಳಿನಲ್ಲಿ ದಣಿ ಕೂತ್ಕೊಂಡು ಇವರಿಗೆ ಆಜ್ಞೆ ಮಾಡ್ತಾ ಇದ್ದ. ಹಾಗೆ ಮಾಡೋ ಹೀಗೆ ಮಾಡೋ ಅಂತೇಳಿ ಬಿರುಸು ನುಡಿಗಳಿಂದ ಚಿನ್ನಮ್ಮ ಒಳಗೆ ಬೈಕೊಳ್ತಾ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಹೀಗೆ ಕುದುಪ ಹೂಳಿ ಕುದುಪನ ಕೆಲಸ ಏನು? ಹೂಳನ್ನ ತುಂಬಿಕೊಡುವಂತಹದ್ದು, ತುಂಬಿ ಬುಟ್ಟಿಗೆ ಹಾಕೋದು. ಚಿನ್ನಮ್ಮ ಆ ಹೂಳನ್ನೆಲ್ಲವನ್ನ ತಗೊಂಡು ಬಂದು ತೆಂಗಿನ ಒಂದು ಬುಡಕ್ಕೆ ಹಾಕಬೇಕು. ಇದು ಕೆಲಸ. ಹೂಳೆತ್ತವ ಕೆಲಸ ಹಾಗೆಯೇ ಮುಂದುವರೆದಿತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸವದು. ಕುದುಪ ಸುಸ್ತಾದ. ಹೂಳು ಎತ್ತಿ 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 ಸಾಕಾಯಿತು ಮನೆಗೆ. ಒಂದನೇ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ. ಸ್ವಲ್ಪ ನೀರು ಹರಿತಾ ಇತ್ತಲ್ಲ, ನೀರಿನಲ್ಲಿ ಕುಸಿದು ಕುಳ್ತಾ ಇದ್ದ. ಸ್ವಲ್ಪ ಮಟ್ಟಿಗೂ ವಿಶ್ರಾಂತಿ ಇಲ್ಲದೆ ದುಡಿಬೇಕಾದಂತಹ ಒಂದು ಸ್ಥಿತಿ ಅಲ್ಲಿದೆ. ಯಾವಾಗ ನೀರಿನಲ್ಲಿ ಕುಸಿದು ಕೂತ್ಕೊಳ್ತಾನೋ ದಣಿಗಳೇ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಪಿತ್ತ ನೆತ್ತಿಗೇರಿದಂತಾಗಿ ಕುಗ್ತಾನಂತೆ. ಎದ್ದೇಳ ಮೂರ್ಖಾಸಿನವ ಅಂತ ಬೈತಾನೆ. ಪಡಿ ಅಳಿವಾಗ ಪಾವಕ್ಕೆ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಎಂದು ಸಿಲುಕಿದರು. ಕೂಲಿಯನ್ನ ನಿನಗೆ ಕೊಡಬೇಕಾದಂತಹ ಒಂದು ಕೂಲಿಯನ್ನ ಧಾನ್ಯದ ರೂಪದಲ್ಲಿ ಕೊಡೋ ಕಾಲಕ್ಕೆ ಅಳಿಯುವ ಸಂದರ್ಭದಲ್ಲಿ ನೀನು ಸ್ವಲ್ಪ ಕಡಿಮೆ ಆಗಬೇಕು. ಮಾತಾಡ್ತೀಯಲ್ಲ, ಮತ್ತೆ ಈಗ ಯಾಕೆ ಕಡಿಮೆ ಮಾಡ್ತೀಯಾ? ಇದನ್ನು ಕೆಲಸ ಮಾಡು ಅಂತ ಹೇಳಿ ಗದರಿಕೊಳ್ತಾ ಇದ್ದಾನೆ. ಚಿನ್ನಮ್ಮನಿಗಂತೂ ಪಡಿಯಿಲ್ಲದೆ ಈ ದುಡಿತದ ಬಗ್ಗೆ ಇನ್ನಿಲ್ಲದಂತಹ ಅಸಮಾಧಾನ. ಪಾಪಾಕಿಗೆ ಕೂಲಿ ಇಲ್ಲದೆ ಮನಸ್ಸು ನಿಲ್ಲದೆ ಒದ್ದಾಡುವಂತೆ ಆಗಿದೆ. ಒಂದೆಡೆ ಕಳ್ಳತನದ ಆರೋಪವಿದೆ, ಇದು ಬಹಳ ಮುಖ್ಯವಾದಂತಹದ್ದು. ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ನಾವು ಎಷ್ಟು ಕಷ್ಟಪಡ್ತೇವೆಯೋ ಅಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಬೇಕಲ್ವೇ? ಪ್ರತಿಫಲ ಇದ್ದರೆ ಒಂದು ಸಂತೋಷ ಅನ್ನುವಂಥದ್ದು ಸಿಗ್ತದೆ. ಹಾಗೆ ಆ ಪ್ರತಿಫಲವೇ ಇಲ್ಲದೆ ರೀತಿಯಲ್ಲಿ ದುಡಿತಕ್ಕೆ ನೆಮ್ಮದಿ ಸಂತೋಷ ಇರೋದಿಲ್ಲ. ಚಿನ್ನಮ್ಮನಿಗೆ ಹಾಗೆ ಆಗಿದೆ. ಹಾಗೆ ಚಿನ್ನಮ್ಮ ತನ್ನ ಬಾರದ ಒಡಲನ್ನು ಕಣ್ಣೀರು ಜನಿಗಿಸಿಕೊಂಡು ಮೆದುಗೊಳಿಸಿಕೊಂಡಳು. ಹೀಗೆ ಏನು ಮಾಡ್ತಾಳೆ? ಬಾಲಕ ಗುಡ್ಡ, ಅವನಿಗೇನು ಭವಿಷ್ಯತ್ತಿಗಿದೆ, ಭವಿಷ್ಯತ್ತನ್ನು ರೂಪಿಸಬೇಕು, ಹಣದ ಅವಶ್ಯಕತೆ ಇರ್ತದೆ. ಏನೆಲ್ಲ ಒಂದು ಕಾರ್ಯಗಳು ಮಾಡಲಿಕ್ಕೆ ಹಣ ಬೇಕಾಗಿರ್ತದೆ. ಆದರೆ ಹಣ ಮತ್ತೆ ಧಾನ್ಯ ಇವೆಲ್ಲವೂ ಕೂಡ ಅತ್ಯವಶ್ಯಕವಾಗಿರುವಂತಹದ್ದು. ಆದರೆ ಈಗ ಮೊದಲೇ ಕಷ್ಟ, ಅದರಂತೂ ಈಗ ಚಿನ್ನಮ್ಮನ ಒಂದು ದುಡಿತಕ್ಕೆ ಕೂಲಿಯೇ ಇಲ್ಲದೆ ಇದ್ದಾಗ ಏನ್ ಮಾಡ್ತಾರೆ? ಕಣ್ಣೀರು ಸುರಿಸ್ತಾಳೆ. ಬಡವರ ಸಿಟ್ಟು ದವಡೆಗೆ ಮೂಲ ಅಂತಾರಲ್ಲ, ಹಾಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತೆ ಆ ರೀತಿಯಲ್ಲಿ ತನ್ನ ಮನಸ್ಸನ್ನ ಮೆದುಗೊಳಿಸಿಕೊಳ್ತಾಳೆ. ಕುದುಪ ದಣಿಯುವವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾಗ್ತಾನೆ. ಗಂಡ ಹೆಂಡರಿಬ್ಬರು ಹೊಳೆಗೆ ಬೆವರಿನ ಮಳೆ ಸುರಿಸಿದರು. ವಿಪರೀತ ಬಿಸಿಲು. ಹೊಳೆಯಲ್ಲಿ ನೀರಿಲ್ಲ, ಬದಲಿಗೆ ನಾಗವೇಣಿ ಅವರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ. ನೀರಿಲ್ಲದ ಹೊಳೆಗೆ ಇವರ ಬೆವರ ಹನಿಯೇ ನೀರಾಗಿ ಬೀಳ್ತಾ ಇತ್ತೋ ಏನೋ ಅನ್ನುವಂಥ ಅಷ್ಟರ ಮಟ್ಟಿಗೆ ಅಲ್ಲಿ ಬಿಸಿಲು ಸುಡ್ತಾ ಇತ್ತು. ಆ ಸುಡುವ ಬಿಸಿಲಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅಂತೇಳಿ. ಹೀಗೆ ಕುದುಪನಂತೂ ಆ ಬಿರು ಬಿಸಿಲಿನ ಝಳಕ್ಕೆ ಕುಸಿಯುವಂತಾದ. ಆದರೂ ದಣಿಗಳ ಭಯದಿಂದ ಕುಸಿಯದಾದ. ಸ್ವಲ್ಪವೂ ವಿರಾಮವಿಲ್ಲ. ಕುಸಿದು ಬೀಳುವ ಸ್ಥಿತಿ ಇದ್ರೂ ಕೂಡ ಪಾಪ ಹಾಗೆ ತಟ್ಕೊಂಡು ಹಾಗೆ ಕಷ್ಟಪಟ್ಟುಕೊಂಡು ಹೇಗೋ ತನ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಕುದುಪ. ದಣಿಗಳು ಬೈತಾರೆ ಅನ್ನುವಂತಹ ಒಂದು ಕಾರಣಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ದ. ಒಂದಷ್ಟು ತಾಕತ್ತನ್ನ ದೇಹದ ಮೂಲೆಯಿಂದ ಎಳ್ಕೊಂಡು ಹೇಗೂ ಕಷ್ಟಪಟ್ಟು ಅದನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಕುದುಪ. ಜೊತೆಗೆ ಚಿನ್ನಮ್ಮಳು ಕೂಡ ಹೀಗೆ ಕೆಲಸ ಮಾಡೋ ಕಾಲಕ್ಕೆ ಹೂಳನ್ನ ತುಂಬಿಕೊಡುವಂತಹ ಸ್ಥಿತಿ. ಹೂಳನ್ನ ತುಂಬಿ ಬುಟ್ಟಿ ಒಳಗೆ ಹಾಕಿದ.
ಇನ್ನೇನು ಹೂಳು ತುಂಬಿದ್ದಂತಹ ಬುಟ್ಟಿಯನ್ನು ಚಿನ್ನಮ್ಮ ತಲೆಗೇರಿಸಿಕೊಂಡು ತಗೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ನೋಡ್ತಾನೇನೋ ಅಲ್ಲಿ ಒಂದು ಆಶ್ಚರ್ಯವಾದಂತಹ ಒಂದು ಘಟನೆ, ಆಶ್ಚರ್ಯವಾದಂತಹ ಒಂದು ಚಿತ್ರಣ ಅಲ್ಲಿ ಕಾಣಿಸ್ತು. ಮೂರ್ಛೆ ಬೀಳುವಂತಾದ. ಬಾ, ಏನಪ್ಪ ಇದು ಅಂತ ಹೇಳಿ ಹೂಳನ್ನ ಎತ್ತಿ ಬುಟ್ಟಿ ಒಳಗೆ ಹಾಕಿದ. ಆ ಹೂಳಿನ ಒಳಗಡೆ ಬೆಳ್ಳಿ ಲೋಟ ಅಡಗಿದೆ. 9 ತಿಂಗಳ ಹಿಂದೆ ಇವರ ಕಣ್ಣೆದುರಿಗೆ ಕಾಣದೇ ಇರುವಂತಹ ಒಂದು ಬೆಳ್ಳಿ ಲೋಟ ಅದು ಮಣ್ಣಿನಲ್ಲಿ ಹುದುಗಿ ಹೋದಂತಹ ಒಂದು ಮಣ್ಣಿನಲ್ಲಿ ಈಗ ಅದನ್ನು ತೆಗೆದಾಕಿ ಅದು ಕಾಣಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮೇಲೆ ಅದರ ಒಂದು ಹೊಳಪು ಕಾಣ್ತಾ ಇದೆ. ಬಹಳಷ್ಟು ಭಾಗ ಕೆಸರಿನಲ್ಲಿ ಮುಳುಗಿದೆ, ಸ್ವಲ್ಪ ಭಾಗ ಅಲ್ಲಿ ಕಾಣ್ತಾ ಇದೆ. ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದಂತಹ ದಣಿಗಳ ಬೆಳ್ಳಿ ಲೋಟದ ಮಂಕುಮೂತಿ ಕಾಣಿಸುತ್ತಿದೆ. ಶಬ್ದಗಳ ಜೋಡಣೆ ನೋಡಿ ಹೇಗಿದೆ. ಅದು ಸಣ್ಣಗೆ ತೋರಿಸ್ತಾ ಇತ್ತು. ಅದೇನೋ ಮಂಕು ಏನೋ ಕಳ್ತನ ಮಾಡಿರ್ತಾರಲ್ಲ, ಕದ್ದು ಮುಚ್ಚಿ ಏನೋ ಕೆಲಸ ಮಾಡಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಧೈರ್ಯವಾಗಿ ಎದುರಿಗೆ ಬರ್ತಾರೇನು? ಈಗಿನವ್ರು ಬರ್ಬೋದು ಅಂತ ಇಟ್ಕೊಳ್ಳಿ. ಮಾನ ಮರ್ಯಾದಿಲ್ಲದೆ ಇರುವಂತವ್ರು ಬರ್ತಾರೆ. ಮಾನ ಮರ್ಯಾದೆ ಇರುವಂತವ್ರು ಎದುರಿಗೆ ಹಾಗೆ ಬರುವುದಿಲ್ಲ, ಕದ್ದು ಮುಚ್ಚಿ ಸ್ವಲ್ಪ ನೋಡೋದು, ಹಾಗೆ ಹೀಗೆ ಮಾಡ್ತಾರಲ್ಲ. ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಅಪವಾದ ಬಂದಿದೆ ಬೆಳ್ಳಿ ಲೋಟಕ್ಕೆ. ಅಪವಾದದಿಂದ ಅದು ತನ್ನನ್ನು ತಾನು ಪೂರ್ಣ ತೋರಿಸಿಕೊಳ್ಳಿಕ್ಕಾಗದೆ ಮಣ್ಣಿನಲ್ಲಿ ಹುದುಗಿ ಸ್ವಲ್ಪ ಮಟ್ಟಿಗೆ ಮಂಕುಮೂತಿಯನ್ನು ತೋರಿಸ್ತಾ ಇದೆಯೇನೋ ಅನ್ನುವಂತೆ ಕಾಣಿಸ್ತಾ ಇದೆ. ಹೋಲಿಕೆ ತುಂಬಾ ಚೆನ್ನಾಗಿದೆ. ಯಾಕೆ ಮಂಕುಮೂತಿಯನ್ನ ಇಲ್ಲಿ ಕೊಡ್ತಾರೆ? ತಾನೇ ದಂಪತಿಗಳನ್ನ ಅಪವಾದದ ಕುಣಿಕೆಗಳಿಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೇನಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆ ಮಾಡಿಕೊಂಡಿದೆಯೇನೋ ಅನ್ನುವಂತಹದ್ದು. ಮತ್ತೆ ಕೆಸರೊಳಗೆ ದೇಹ ಹುದುಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನು ಕುಲುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆಳೆದ. ಹಾಗೆ ಬುಟ್ಟಿಯಿಂದ ಬೆಳ್ಳಿ ಲೋಟವನ್ನ ಹೊರಗಡೆ ಎಳೆದ. ಅದನ್ನ ನೋಡ್ತಾ ಇದ್ದಾನೆ. ಅದರ ಪರಿಚಯ ಇಬ್ಬರಿಗೂ ಆಗ್ತಾ ಇದೆ. ಆ ಬೆಳ್ಳಿ ಲೋಟವನ್ನ ಚೆನ್ನಾಗಿ ತೊಳಿತಾನಂತೆ. ತೊಳೆಯುವಂತಹದ್ದು ಹೇಗೆ ತೊಳಿತಾನೆ? ಇನ್ನು ಸೂತಕ ಕಡೆಯಿಂದ ಹಸಿ ಮಗುವನ್ನ ಮೀಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತೊಡಗಿದ. ಆಗ ತಾನೇ ಹುಟ್ಟಿದಂತಹ ಒಂದು ಮಗುವನ್ನ ಚೆನ್ನಾಗಿ ನೀರಿನಲ್ಲಿ ತೊಳಿತಾರೆ. 2 ಕಾಲುಗಳನ್ನು ಹೀಗೆಳೆದು ಮಗುವನ್ನ ನೀರಿನಲ್ಲೇ ತೊಳೆದುಕೊಡ್ತಾರೆ. ಅದು ಹೇಗೆ ಮಗುವನ್ನು ಪೂರ್ಣವಾಗಿ ತೊಳಿತಾರೋ ಅದೇ ರೀತಿಯಲ್ಲಿ ಬೆಳ್ಳಿ ಲೋಟವನ್ನ ಪೂರ್ಣವಾಗಿ ನೀರಿನಲ್ಲಿ ತೊಳೆಯತೊಡಗಿದ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನ ದಣಿಭಕ್ತಿಯವರ ಕೊಳಕು ಬಾಯಿಯಲ್ಲಿ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗಿ ಆ ಲೋಟವನ್ನ ತೊಳೆದ. ಹೀಗೆ ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದಂತಹ ಬೆಳ್ಳಿ ಲೋಟಕ್ಕೆ ಹೀಗೆ ಕುದುಪನಿಂದಾಗಿ ಜೀವ ಬಂದಂತಾಯಿತು. ಚೆನ್ನಾಗಿ ಕಾಣಿಸ್ತಾ ತೊಡಗಿತು. ಇವರಿಬ್ಬರು ಕೆಲಸ ಮಾಡದೆ ನಿಂತಿದ್ದಾರಲ್ಲ ಅಂತೇಳಿ ದೂರದಲ್ಲಿ ಧಣಿ ನೋಡ್ತಾ ಇದ್ದಾರಂತೆ. ಏನೋ ಮಾಡ್ತಿದ್ದಾರಲ್ಲ ಇವರು, ಮತ್ತೆ ಕೈಯಲ್ಲಿ ಏನೋ ಇದ್ದಾಗಿದೆಯಲ್ಲ ಅಂತ ಧಣಿ ತೋಡಂಜಿನಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರದಾರಿಯನ್ನೇ ದಿಟ್ಟಿಸುತ್ತಿದ್ದ ಧಣಿಗಳನ್ನು ಬೆಳ್ಳಿ ಲೋಟವು ಗಮನಿಸಿತು. ಬೆಳ್ಳಿ ಲೋಟವು ಗಮನಿಸಿತು ಅಂದ್ರೆ ಅದರ ಕೊಳಪ ಅದನ್ನ ಕಣ್ಣಿಗೆ ಬಿದ್ದಿರ್ತದೆ. ಬೆಳ್ಳಿ ಲೋಟ ನೋಡ್ತು ಅನ್ನುವಂತೆ ಚಿತ್ರಣ. ಹೀಗೆ ಧಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುತ್ತಿರುವಂತಿರಲಿಲ್ಲ. ಆ ಲೋಟವನ್ನ ನೇರವಾಗಿ ನೋಡ್ಲಿಕ್ಕೆ ಆಗ್ತಿಲ್ಲ. ಸ್ವಲ್ಪ ದೂರದಲ್ಲಿ ಕುತ್ಕೊಂಡಿದ್ದ, ನೆರಳಲ್ಲಿ ಕುತ್ಕೊಂಡಂತಹ ಸಂದರ್ಭ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ಧಾರೆಯನ್ನೇ ಗಮನಿಸುತ್ತಿದ್ದರು. ಬೆವರಿನ ಧಾರೆ ಸುರಿತಾ ಇದೆ, ಅದರ ಮೇಲೆ ಬೆಳ್ಳಿ ಲೋಟದ ಹೊಳಪು ಬೀಳ್ತಾ ಇದೆ. ಒಂದಿಷ್ಟು ಬೆಳ್ಳಿ ಲೋಟ ದೂರದಲ್ಲಿ ಕೂತ ಧಣಿಗಳಿಗೂ ಪರಿಚಯಿಸ್ತಾ ಇದೆ. ಈ ಬಾರಿ ಧಣಿ ಬೈಲಿಲ್ಲ, ಬದಲಿಗೆ ನೋಡ್ತಾ ಇದ್ದಾನೆ ಏನಿದು ಅನ್ನುವಂತೆ. ದಿಟ್ಟಿಸಿ ನೋಡ್ತಾ ಇದ್ದಾನೆ. ಹಾಗೆ ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮ ತಲೆಗೇರಿಸದೆ ನೀರೊಳಗೆ ನಿಂತು ಕೂತು ಕಾಲ ಕಳೆಯುವಂತಹ ಇನ್ನೇನೋ ಮಸರತ್ತು ನಡೆಸುತ್ತಿರುವುದನ್ನು ಕಂಡು ದಣಿಗಳು ಮತ್ತೆ ಸಿಟ್ಟಾದರು.
ಆದರೂ ಇದೇನೋ ಹೊಸರಾದಂತಹ ಮೊಸರತ್ತಿರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನತ್ತಲೇ ದಿಟ್ಟಿ ನೆಟ್ಟರು ಇಬ್ಬರೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬೆಳ್ಳಿ ಲೋಟವನ್ನು ನೋಡ್ತಾ ಇದ್ದಾರೆ. ಕೈಯಲ್ಲಿ ಲೋಟ ಇದ್ದಂತಹದ್ದು ಸರಿಯಾಗಿ ದಣಿಗಳಿಗೆ ಕಾಣಿಸ್ತಾ ಇಲ್ಲ, ಬದಲಿಗೆ ಏನೋ ಇದೆ, ಇದು ಒಂದು ಹೊಸದಾದದ್ದೇ ಅಂದುಕೊಂಡು ದಣಿ ಸಿಟ್ಟಿಗೆದ್ರು ಬೈಲಿಲ್ಲ, ಬೈಯದೆ ದೃಷ್ಟಿಸಿ ನೋಡ್ತಾ ಇದ್ದಾರೆ. ನೋಡ್ತಾ ಇರೋ ಕಾಲಕ್ಕೆ ದಣಿಗಳಿಗೆ ಲೋಟದ ಪರಿಚಯ ಆಗ್ತಾ ಬಂತು. ಇದು ಯಾವುದೋ ಒಂದು ಲೋಟ ಅಂತ ಗೊತ್ತಾಗಿದೆ. ಅವರು ಅದಕ್ಕೆ ಅಂದ್ಕೊಳ್ತಾರೆ, ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳಗಟ್ಟಿದ್ದಂತಹ ತನ್ನ ಎಲೆ ವಸ್ತ್ರದಲ್ಲಿ ಬರೆಸಿ ಚಿನ್ನಮ್ಮನ ಕೈ ಕೊಡುವುದನ್ನು ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಯಾವುದೋ ಒಂದು ಲೋಟ ಸಿಕ್ಕಿದೆ, ಲೋಟವನ್ನು ತೊಳೆದುಬಿಟ್ಟು ಈತ ಪತ್ನಿಗೆ ಕೊಡ್ತಾ ಇದ್ದಾನೆ ಅಂತ ಅಂದುಕೊಂಡು ಇಷ್ಟು ಮಾತ್ರ ಗೊತ್ತಾಯಿತು. ಆದರೆ ಅದು ಯಾವ ಲೋಟ, ಯಾರದ್ದು, ಏನು, ಇದರ ಯಾವುದರ ಸರಿಯಾದ ಪರಿಚಯ ಇನ್ನೂ ಆಗ್ತಾ ಇಲ್ಲ. ಅಂದುಕೊಳ್ತಾನೆ ಧನಿ, ಏನು ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮಂದಿಗೆ ಹೊತ್ತು ತಂದಿರುವಂತಹ ಲೋಟವಿರಬೇಕದು ಎಂದು ಯೋಚಿಸಿದ ದನಿಗಳು ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಣ್ಣಿನ ಚಲನವನ್ನು ನಾನು ಕಿರಿದು ಕಣ್ಣಿನಿಂದ ಮತ್ತಷ್ಟು ಗಮನಿಸತೊಡಗಿದರು. ಮತ್ತೆ ನೋಡ್ತಾ ನೋಡ್ತಾ ಅವನು ಲೋಟ ಅಂತೂ ಖಂಡಿತ ಯಾರದ್ದೋ ಮನೆಯದ್ದು ಅಂದುಕೊಂಡ. ಆದ್ರೂ ಎಂತಹ ಲೋಟ ಇದು, ಏನ್ ಲೋಟ ಇದು ಅಂತೇಳಿ ಮತ್ತೆ ಅದನ್ನೇ ದೂರದಲ್ಲಿ ನಿಂತ್ಕೊಂಡು ದಿಕ್ಕಿಸಿ ನೋಡ್ತಾ ಇದ್ದಾನೆ. ಈಗ ಅದರ ಪರಿಚಯ ನಿಧಾನಕ್ಕೆ ಧನಿಗಳಿಗೆ ಆಗ್ತಾ ಇದೆ. ನಿಧಾನಕ್ಕೆ ಕೂತಲಿಂದ ಎದ್ದು ಬಂದರು. ಅಲ್ಲೇ ಕೂತ್ಕೊಳ್ಳಿಲ್ಲ, ಪರಿಚಯವಾಗ್ತಾ ಇದೆ. ಹಾಗೆ ಸದ್ಯದ ಬಂದ ಧನಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನ ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬರಿತದ ಲಯ ತಪ್ಪತೊಡಗಿತು. ಹೀಗೆ ಕುದುಬ ಭಯಗೊಂಡ. ಚಿನ್ನಮ್ಮಳಿಗೆ ಅಷ್ಟೇನು ಭಯವಾಗಿಲ್ಲ ಅಂತ ಇಟ್ಕೊಳ್ಬೇಕು. ಆದರೂ ಒಂದು ರೀತಿಯಲ್ಲಿ ಭಯ ಅಂತೂ ಖಂಡಿತ ಇದೆ. ಹಾಗೆ ಎದ್ದು ಬಂದಂತಹ ದಣಿಗಳನ್ನ ಭಯದಿಂದಲೇ ನೋಡಿದರು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಂತಾಯಿತು. ಕೆಲವು ಕ್ಷಣ ತಮ್ಮ ಎಲ್ಲ ಕೆಲಸಗಳು ನಿಲ್ಲಿಸಿದರೂ ಅತ್ತನೇ ನೋಡ್ತಾ ಇದ್ರು. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಯಾಕೆ ತಿರುಗಿಸಿದಂತಾಯಿತು. ಚಿನ್ನಮ್ಮ ಮಾತಾಡದೆ ಕಾರ್ಯ ಮಾಡಿ ತೋರಿಸ್ತಾಳೆ. ಕುಂಕು ಮಾಡ್ತಾ ಇದ್ದಾಳೆ ನೋಡಿ. ಆ ಲೋಟವನ್ನ ಕೈಯಲ್ಲಿ ಹಿಡಿದುಕೊಂಡು ದಣಿಗಳಿಗೆ ತೋರಿಸಿ ದಣಿಗಳೊಂದಿಗೆ ಮಾತಾಡಬೇಕು. ಬೇರೆಯವರಾಗಿದ್ದರೆ ಈ ಸಮಯದಲ್ಲಿ ಚೆನ್ನಾಗಿ ಬೈದು ಬಿಡೋರು, ಹೊಲಸು ಶಬ್ದಗಳನ್ನು ಹಾಕಿ ಬೈಯುವಂತವರು ಅಲ್ಲವೇ. ನಮಗೆ ಸುಮ್ಮನೆ ಕಳ್ಳದರದ ಆರೋಪವನ್ನು ಕೊಟ್ಟರಲ್ಲ, ಇದೇ ಅಲ್ಲವೇ ನಿಮ್ಮ ಬೆಳ್ಳಿ ಲೋಟ ಅಂತ ಹೇಳಿ ಬೈಯುವಂತವರು. ಆದರೆ ಚಿನ್ನಮ್ಮ ಕುದುಪರು ಬೈಲಿಲ್ಲ, ಬದಲಿಗೆ ಆ ವರ್ತನೆ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ಆ ಬೆಳ್ಳಿ ಲೋಟವನ್ನು ಹೀಗೆ ಆಡಿಸ್ತಾ ಇದ್ದಾಳೆ, ಬೇಕು ಅಂತ ಹೀಗೆ ಹಾಗೆ ತೆಗಿತಾಳೆ. ಆ ಚಿನ್ನಮ್ಮ ಯಾವ ರೀತಿಯಲ್ಲಿ ಅತ್ತ ಇತ್ತ ತಿರುಗಾಡಿಸ್ತಾ ಇದ್ದೋ ಬೆಳ್ಳಿ ಲೋಟವನ್ನು, ಅದು ಆತನನ್ನ ಕುಂಕು ಮಾಡಿದಾಗೆ, ನೋಡು ನಿನ್ನದೇ ಲೋಟ ಇದೆ ಸರಿಯಾಗಿ ನೋಡು ಅನ್ನುವಂತೆ ಆಕೆ ಚಲನವಲನ ಮೂಲಕವಾಗಿ ದಣಿಗಳಿಗೆ ತೋರಿಸಿಕೊಟ್ಟಂತೆ ಇತ್ತು. ಹಾಗೆ ಅದನ್ನ ನೋಡ್ತಾ ಇದ್ದಾನೆ ಧಣಿಯವರಿಗೆ ನಿಧಾನವಾಗಿ ಅದರ ಪರಿಚಯ ಆಗ್ತಾ ಕೊಂಡಿತ್ತು. ಚಿನ್ನಮ್ಮ ತನ್ನ ಕೈಯಲ್ಲಿ ಲೋಟ ತಿರುಗಿಸ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತೆ ಆಯಿತು. ಅವರನ್ನೇ ತಿರುಗಿಸಿ, ಈಕೆ ಹೇಗೆ ತಿರುಗಿಸ್ತಿದ್ಲು ಅವರು ಹೀಗೆ 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 ನೋಡ್ತಾ ಇದ್ರು, ಅವರನ್ನೇ ತಿರುಗಿಸಿದ ಹಾಗಾಯಿತು. ಆ ಬೆಳ್ಳಿ ಲೋಟದ ಮೇಲೆ ಏನೆಲ್ಲ ಚಿತ್ರಗಳು, ಬಳ್ಳಿಗಳು, ಎಲೆಗಳು, ಹೂವುಗಳೆಲ್ಲ ಇದ್ದಂತಹ ಅಲ್ಲಿ ಕೊಡ್ತಾರೆ. ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತ್ತು. ಹಾಗೆ ಬೆಳ್ಳಿ ಲೋಟದ ಪರಿಚಯ ನಿಧಾನಕ್ಕೆ ಆಗ್ತಾ ಆಗ್ತಾ ಹೋಯ್ತು. ಇವರು ಯಾವಾಗ ಹೇಗೆ ತಿರುಗಿಸ್ತಾ ಇದ್ಲೋ ಚಿನ್ನಮ್ಮ, ಹಾಗೆ ಅವರಿಗೆ ಪರಿಚಯ ಸಂಪೂರ್ಣ ಆಯಿತು. ಅದರ ಕಂಠದ ಮೇಲೆ 7 ಎಸಳುಗಳ ದೊಡ್ಡ ಹೂವಿನಂತಿದೆ. 7 ಎಸಳುಗಳ ದೊಡ್ಡ ಹೂವಿನಂತೆ ಅದರ ಕಂಠದ ಮೇಲೆ ಚಿತ್ರ ಇರುವಂತಹದ್ದು ಕೆತ್ತನೆ ಅಲ್ಲಿ ಇದೆ. ಹೀಗೆ ದಣಿಗಳ ಲೋಟದ ಪರಿಚಯ ಪೂರ್ಣವಾಯಿತು. ಓ, ಇದು ನಮ್ದೇ ಲೋಟ ಅಂತೇಳಿ ದಣಿಗಳಿಗೆ ಈಗ ಅದು ಗೊತ್ತಾಯಿತು. ಎಷ್ಟೆಂದರೂ ಕೂಡ ಇದಕ್ಕೆ ಚಿನ್ನಮ್ಮ, ಇವರು ನಮ್ಮ ನಾಗವೇಣಿಯವರಂತಾರೆ,
ಎಷ್ಟಂದ್ರೂ ಇವರ ಮದುವೆ ಕಾಲದಲ್ಲಿ ಬಂದಂತಹ ಲೋಟ ಅಲ್ವೇ ಇದು. ಸುಮಾರು 40 ವರ್ಷಗಳ ಹಿಂದಿನ ಲೋಟ ಇದು. ಆ ಲೋಟದ ಪರಿಚಯ ಆಗದ ಏನು 40 ವರ್ಷಗಳಲ್ಲಿ ನೋಡ್ತಾನೆ ಬಂದಿದ್ದಾರೆ ಈ ಲೋಟವನ್ನ. ಖಂಡಿತವಾಗಿ ಇದರ ಪರಿಚಯ ಚೆನ್ನಾಗೇ ಆಯಿತು. ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ತಂತ್ರಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಸಂದರ್ಭದಲ್ಲೂ ಅದು ಬರ್ತಾ ಇತ್ತು ಅಂತ ಹೇಳಿ ದಣಿಗಳ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಚಿನ್ನಮ್ಮಳ ಲೋಟವನ್ನು ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡರು. ಅದರ ಪರಿಚಯವನ್ನು ಆಕೆ ಮಾಡಿಕೊಂಡಾಕಿ ಗೊತ್ತಾಯ್ತು. ಅದನ್ನು ಕೂಡ ದಣಿಗಳಿಗೆ ತೋರಿಸಿ ಇದು ನೀವು ಕಳ್ಕೊಂಡಂತಹ ಬೆಳ್ಳಿ ಲೋಟವೇ ಅನ್ನುವಂಥದ್ದನ್ನ ತಾನು ಹೇಳೋದ್ರ ಮೂಲಕವಾಗಿ ತಾನು ಕೂಡ ಅರ್ಥ ಮಾಡಿಕೊಳ್ಳುವಳಂತೆ ಇಲ್ಲಿ ಮಾಡ್ತಾಳೆ. ಆಕೆಯು ಆ ಬೆಳ್ಳಿ ಲೋಟವನ್ನ ಅದೆಷ್ಟು ಬಾರಿ ನೊರೆಕಾಯಿಯಿಂದ ಬೇಯಿಸಿಲ್ಲ. ಹೀಗೆ ಅದೆಷ್ಟು ಬಾರಿ ಆ ಬೆಳ್ಳಿ ಲೋಟವನ್ನು ತೊಳೆದಿದ್ದಾಳೆ. ಬಹಳಷ್ಟು ಬಾರಿ ಬೆಳ್ಳಿ ಲೋಟವನ್ನು ತೊಳೆದು ಕೊಟ್ಟಿದ್ದಾಳೆ ನೋಡಿ. ಅಷ್ಟು ಯಾವಾಗ್ಲಿಂದಲೂ ಬೆಳ್ಳಿ ಲೋಟವನ್ನು ತೊಳಿತಾ ಬಂದಿದ್ದಾಳೆ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಈ ಬಾರಿ ಕಳೆದಿದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಕಳ್ಳತನದ ಆರೋಪವನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು ಇವರಿಬ್ಬರು. ಹಾಗೆ ಬೀಸುವಾಗಲೆಲ್ಲ ಅದರ ಮೈಮೇಲೆ ಬಿಟ್ಟಿರುವಂತಹ ಬಳ್ಳಿಯ ಚಿನ್ನವನ್ನ ಅದೆಷ್ಟು ಬಾರಿ ಧನಿಪತ್ನಿಯವರಲ್ಲಿ ಹೊಗಳಿಲ್ಲ. ಹೌದು, ಅದೇ ಗಂಡದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ. ಚಿನ್ನಮ್ಮನಿಗೆ ಆ ಲೋಟವನ್ನ ಅದೆಷ್ಟು ನೋಡಿದರೂ ಸಾಲದು. ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ಹೀಗೆ ತಾನು ನೋಡೇ ನೋಡ್ತಾಳೆ ಬೇಕು ಅಂತ. ಮಾತಿಲ್ಲ, ಏನೂ ಮಾತಾಡ್ತಿಲ್ಲ. ಆ ಚಲನವಲನದ ಮೂಲಕವಾಗಿ ದಣಿಗಳಿಗೆ ಪರಿಚಯಿಸುತ್ತಿದ್ದಾಳೆ. ದಣಿಗಳ ವರ್ತನೆಯನ್ನ, ದಣಿಗಳ ಹಿಂದಿನ ನಡವಳಿಕೆಯನ್ನ ಕೊಂಕು ಮಾಡ್ತಾ ಇದ್ದಾಳೆ ಚಿನ್ನಮ್ಮ. ಈ ರೀತಿ ಆಯ್ತು. ದಣಿ ಹತ್ರ ಬಂದಿದ್ದಾನೆ. ದಣಿಗಳಿಗೂ ಪರಿಚಯ ಆಯಿತು. ಇದು ನಮ್ಮದೇ ಬೆಳ್ಳಿ ಲೋಟ ಅಂತೇಳಿ ಚಿನ್ನಮ್ಮ ಎತ್ತಿ ಹಿಡಿದಿದ್ದಾಳೆ. ಇವರಿಬ್ಬರ ನಡುವೆ ಕುದುಪ ಕಾಯ್ತಾ ಇದ್ದಾನೆ. ಯಾತಕ್ಕೆ ಕಾಯ್ತಾ ಇದ್ದಾನೆ? ಆ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ದಣಿಗಳಿಗೆ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ. ಕುದುಪನು ಆ ಬೆಳ್ಳಿ ಲೋಟವನ್ನೇ ಗಮನಿಸುತ್ತಿದ್ದ. ಆದರಿಗಂತೂ ಆ ಲೋಟ ದರ್ಶನವಾದೊಡನೆಗೆ ಬಿಸಿಲಿನ ಜೀವ ಕಳ್ಕೊಂಡಿದ್ದಂತಹ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು. ಅರ್ಥವಾಗ್ತಿದೆಯಲ್ಲ? ಸುಲಭದ ಇದೆ ವಾಕ್ಯಗಳೆಲ್ಲ. ಹೀಗೆ ಹೊಸದಾದಂತಹ ಜೀವ ಬಂದಂತೆ ಆಗಿತ್ತು ಕುದುಪನಿಗೆ. ಶಕ್ತಿ ಕಳ್ಕೊಂಡು ಕೆಲಸ ಮಾಡ್ತಾ ಇದ್ದಾನಲ್ಲ, ಈಗ ಹುಮ್ಮಸ್ಸು ಬಂದಿದೆ. ಏನೋ ಒಂದು ರೀತಿಯಾದಂತಹ ಸಂತೋಷ, ಏನೋ ಒಂದು ರೀತಿಯಾದಂತಹ ಚೇತರಿಕೆ ಬಂದಿದೆ. ಈಗ ಆತನ ಮನಸ್ಸಿನಲ್ಲಿ ಲವಲವಿಕೆ ಇದೆ. ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನೆಷ್ಟು ಬೇಕಿದ್ರೆ ಕಾರಲಿ ಅಂತ ಹೇಳಿ ಅಂದ್ಕೊಂಡು ಹಾಗೆ ನಿಂತಿದ್ದಾನೆ. ಆಯ್ತಪ್ಪ, ಇಂತಹ ಒಂದು ಕಳಂಕದಿಂದ ಇಬ್ಬರು ದೂರವಾದ್ರೆ ಅಂತೇಳಿ ಸುಡುವಂತಹ ಬಿಸಿಲು ಇನ್ನಷ್ಟು ಸುಳ್ಳಿ, ಈಗೇನು ಸಮಸ್ಯೆ ಇಲ್ಲ, ಏನಾದರೂ ಆಗ್ಲಿ ಅನ್ನುವಂತೆ ಅಂದುಕೊಳ್ಳುವಂತೆ ಇದ್ದಾನಂತೆ ಎಂಬ ಉಡಾಫೆಯು ಆತನಲ್ಲಿ ಮೈತಳಲು ಬಂದದ್ದಿತ್ತು. ಆತ ಚಿನ್ನಮ್ಮನ ಕೈಯಲ್ಲಿದ್ದಂತಹ ಬೆಳ್ಳಿ ಲೋಟವನ್ನು ಒಮ್ಮೆ ದಣಿಯವರ ಪರದಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಅಂತೂ ಆಯಿತು, ದಣಿಗಳಿಗೆ ಕೊಟ್ಬಿಟ್ರೆ ನಾನಿನ್ನ ಸಮಾಧಾನ ಹೋಗ್ಬಿಡ್ತೇನೆ, ನಮಗಿನ್ಯಾವುದೇ ರೀತಿಯಾದಂತಹ ಒಂದು ಕಳಂಕ ಇರೋದಿಲ್ಲ ಅಂತೇಳಿ ಕುದುಪ ಅಂದುಕೊಳ್ತಾ ಇದ್ರೆ ಚಿನ್ನಮ್ಮಳ ಮನಸ್ಸಿನಲ್ಲಿ ಬೇರೆಯದ್ದೇ ಓಡ್ತಾ ಇದೆ. ಅದೇನು ಇಲ್ಲಿ ಕೊಡ್ತಾ ನೋಡಿ. ಹಾಗೆ ಕಾಯುವ ಪ್ರತಿಕ್ಷಣವು ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗಿತ್ತು. ಕ್ಷಣಕ್ಕೂ ಆತನ ಚಟಪಟಿಕೆ ಹೇಳುತ್ತಿದ್ದರೂ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಲೋಟದ ಚಂದವನ್ನು ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದ್ದವು. ಏನೆಲ್ಲ ವಿಚಾರಗಳು, ಗಿರಿಕಿ ಹೊಡೆಯುವುದು, ತಿರುಗಿ ಬೀಳೋದು ಅಂತಾರಲ್ವೇ, ಪಲ್ಟಿ ಹೊಡೆಯುವಂತಹದ್ದು. ಆ ಲೋಟವನ್ನು ನೋಡ್ತಾ ಇದ್ದಾಳೆ. ಲೋಟದ ಚಂದಕ್ಕೆ ಮಾರು ಹೋಗಿದ್ದಾಳೆ. ನೋಡ್ತಾನೇ ಇದ್ದಾಳೆ. ಎಷ್ಟು ವರ್ಷ ನೋಡಿಯೂ ಕೂಡ ಮತ್ತೆ ಇವಾಗ ನೋಡ್ತಾ ಇದ್ದಾಳೆ. ನೋಡೋ ಕಾಲಕ್ಕೆ ಈಗ ಆ ಲೋಟದಲ್ಲಿ ಆಕೆಗೆ ಚಂದದ ಜೊತೆಗೆ ಈ ಲೋಟದಿಂದ ಬಂದಂತಹ ಅಪವಾದಗಳು ನೆನಪಿಗೆ ಬರ್ತಾ ಒಂದೊಂದಾಗಿ ಗಿರಿಕೆ ಹೊಡ್ಕೊಂಡು ಪಲ್ಟಿ ಹೊಡ್ಕೊಂಡು ಬರ್ತಾ ಇದ್ದ ಹಾಗೆ ಎಲ್ಲವೂ ಹಿಂದೆ ಆದಂತಹ ಘಟನಾವಳಿಗಳೆಲ್ಲ ನೆನಪಿಸಿಕೊಳ್ತಾ ಇದ್ದಾಳಂತೆ. ಇದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದವು.
ಇದೇ ಲೋಟ ಅಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು, ಕಳ್ಳತನದ ಕಿರೀಟವನ್ನ ತನ್ನ ಮುರುಕುಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು. ಬೆಳೆಯದ್ದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಭ್ರಾಸ್, ಮಣ್ಣಿಗಿಂತಲೂ ಕೆಳಮಟ್ಟದ್ದು. ನೋಡೋದಕ್ಕೆ ಚಂದ ಇದೆ ಬೆಳ್ಳಿ ಲೋಟ, ಬಹಳ ಬೆಲೆ ಬಾಳದ್ದು, ಏನೆಲ್ಲ ಇದೆ. ಆದರೆ ಈ ಸಮಯದಲ್ಲಿ ನಮ್ಮಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಇದು ಕಳ್ಳತನದ ಆರೋಪ ಅಂತಂದು ಕೊಡ್ತು. ಈ ಬೆಳ್ಳಿ ಲೋಟವೇ ನಮಗೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಡ್ತು. 9 ತಿಂಗಳು ನರಳುವಂತೆ ಆಯಿತು. ಮುರುಕು ಗುಡಿಸಲ ಮೇಲೆ ಕಳ್ಳತನದ ಕಿರೀಟ ಇಟ್ಟಿತ್ತು. ಇದರ ಬೆಲೆ ಎಷ್ಟಾದರೇನು, ಎಷ್ಟು ಸುಂದರವಾದರೇನು, ಏನೇ ಆದರೇನು, ಆದರೆ ಇದರ ಬೆಲೆ ಈಗ ಮಣ್ಣಿಗಿಂತಲೂ ಕೆಳಮಟ್ಟದ್ದು ಅಂದುಕೊಡುತ್ತಾಳೆ. ಮನಸ್ಸಿನಲ್ಲಿ ಈ ಭಾವನೆಗಳೆಲ್ಲ ಹೊರತೊಡಗಿತ್ತು. ಹಾಗೆ ಮಣ್ಣಿಗಿಂತಲೂ ಬ್ರನಾಸು, ಮೂರ್ಖಾಸಿನಂತೆ ಇದು ಅಂತೇಳಿ ಅಂದುಕೊಂಡು, ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಇಲ್ಲಿ 2 ಅರ್ಥವನ್ನು ನಾವು ಊಹೆ ಮಾಡಿಕೊಳ್ಬೇಕು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಪಟ್ಟದ ಒಂದು ಅರ್ಥವನ್ನು ತಗೊಳ್ಳೋಣಂತೆ. ರಾಜ, ಯಾವುದೋ ಒಬ್ಬ ರಾಜ ಸಿಂಹಾಸನದಲ್ಲಿ ಕುತ್ಕೊಂಡಿರ್ತಾನೆ. ಆ ಸಿಂಹಾಸನದ ಆಸುಪಾಸಿನಲ್ಲಿ ತಮ್ಮ ಪೂರ್ವಿಕರ ಜಯದ ಪ್ರತೀಕವಾಗಿ ಕೆಲವೊಂದು ಕುರುಹುಗಳನ್ನು ಇಟ್ಕೊಂಡಿರ್ತಾನೆ. ಕೆಲವರು ಕತ್ತಿ ಗುಡಾಣಿಗಳನ್ನು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರುಗಳು ವಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ, ಗೆದ್ದಿರುವಂತಹ ಒಂದು ಪ್ರತೀಕ. ಅವುಗಳೆಂದೂ ಕೂಡ ನೋಡೋದಿಕ್ಕೆ ಮಾತ್ರ ಇರ್ತಾರೆ, ಬಳಸೋದಿಕ್ಕೆ ಅಲ್ಲ. ಚಂದ ಅದು. ಹಾಗೇನೆ ಹೆಣದ ಮೇಲಿನ ದೃಷ್ಟಿ, ಹೆಣಕ್ಕೆ ದೃಷ್ಟಿ ಆಗೋದಿಲ್ಲ. ಹಾಗೆ ಹೆಣದ ಮೇಲೆ ದೃಷ್ಟಿ ಹಾಕಿದರೆ ಅದು ಹೆಣ ಎದ್ದು ಬರೋದಿಲ್ಲ, ಹೆಣವೇ ಆಗಿರ್ತದೆ. ಅದು ಎಂದೆಂದಿಗೂ ಹೋಗುವಂತಹ ಒಂದು ವಸ್ತು ಹೆಣ ಅನ್ನುವಂತಹದ್ದು. ಅವೆರಡೂ ಹೇಗೆ ಉಪಯೋಗಕ್ಕೆ ಬರೋದಿಲ್ಲವೋ, ಅವೆರಡೂ ಕಾರ್ಯಗಳು ವ್ಯರ್ಥವೋ, ಅವೆರಡೂ ಅರ್ಥವಿಲ್ಲದ್ದೋ, ಹಾಗೆ ಜಾತಿ ಹಾವಿಗೆ ಯಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ? ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೂ ಮುಂದ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗ್ಗಿನ ತೆಗೆದು ಮೇಲೆತ್ತು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು. ಹೀಗೆ ಜಾತಿ ಹಾವಿಗೆ ಯಾಕೆ ಎರೆಹುಳುವಿನಂತೆ ಕೆದರುವಂತಹ ಒಂದು ಕೆಲಸ. ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೋ ಬಾರಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ಸಿಕ್ಕಿ ಹಾಕಿಕೊಂಡು, ಸಣ್ಣ ಸಣ್ಣ ಕೆಲಸಗಳಲ್ಲಿ ಬಿದ್ದು ದೊಡ್ಡ ಗೌರವವನ್ನು ಕಳ್ಕೊಂಡ್ಬಿಡ್ತಾರೆ. ಒಂದು ಮಾತಿದೆ, ನೆನಪಿದೆ ನಿಮಗೆ ಗೊತ್ತಿರುತ್ತೆ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳಿ. ಸಣ್ಣ ಕೆಲಸಕ್ಕೆ ಮಾನ ಹೋದ್ರೆ ಆ ಮಾನವನ್ನ ಪಡೀಲಿಕ್ಕೆ ಏನಾದರೂ ಉಪಯೋಗವಿಲ್ಲ, ಏನು ಕೊಟ್ಟರು ಬರೋದಿಲ್ಲ. ಮಾನ ಹೋಯ್ತಂದ್ರೆ ಹೋಯ್ತು ಅಂತಾನೆ ಅರ್ಥ. ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೋ ಬಾರಿ ಈ ಸಣ್ಣ ಸಣ್ಣ ಕೆಲಸಗಳಲ್ಲಿ ತೊಡಗಿ ಕೆಟ್ಟ ಹೆಸರು ತಗೊಂಡ್ಬಿಡ್ತಾರೆ. ಈ ಧಣಿ ಆ ಗುಂಪಿನವನೇ. ಅದೇ ರೀತಿಯಲ್ಲಿ ಈಕೆ ವರ್ಣಿಸಿದಂತಹದ್ದು. ಹೀಗೆ ಆ ಸಮಯದಲ್ಲಿ ಆ ಬೆಳ್ಳಿ ಲೋಟದಿಂದ ನಮ್ಮ ನಡುವಿನ ಬಾಂಧವ್ಯ ಹಾಳಾಯಿತು ಅಂತಂದು ಕೊಡುತ್ತಾಳೆ. ಇದು ಇನ್ನೆಷ್ಟು ಉತ್ತಮವಾದಂತಹ ಅಭಿಪ್ರಾಯ ನೋಡಿ. ಬೆಳ್ಳಿ ಲೋಟ ಧಣಿಗಳು ಮತ್ತೆ ಕುದುಪರ ನಡುವೆ ಜಗಳವನ್ನು ಹುಟ್ಟಿಸಿತು, ಗೊಂದಲವನ್ನ ಎಬ್ಬಿಸಿತು, ಎಷ್ಟೆಲ್ಲ ಕಷ್ಟಗಳಿಗೆ ಗುರಿ ಮಾಡಿತು. ಈ ಬೆಳ್ಳಿ ಲೋಟ ಇಬ್ಬರ ನಡುವೆ ಜಗಳ ಹಚ್ಚಿತು ಅಂತ ಹೇಳ್ತಾ, ಚಿನ್ನಮ್ಮನ ಚಿತ್ತದಿಂದ ಏನೋ ವಿಚಾರಗಳೆಲ್ಲ ಬಂದು ಒಂದು ಕ್ಷಣ ಆಕೆಗೆ ಆಲೋಚನಾ ಶಕ್ತಿ ಎಲ್ಲೋಯ್ತೋ ಗೊತ್ತಿಲ್ಲ, ಬುದ್ಧಿ ಭ್ರಮಣೆ ಆದವಳಂತೆ ವಿವೇಚನ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡು ಆ ಒಳಗಿನ ಏನೆಲ್ಲ ರೋಷಗಳು ಒಮ್ಮೆಲೆ ಉಕ್ಕಿ ಹರಿದು ಆ ಸಂಕಟಗೊಂಡ ಜೀವಕ್ಕೆ ಏನನ್ನಿಸ್ತೋ ಏನೋ ಪಾಪ. ಚಿನ್ನಮ್ಮಳಿಗೆ ಬಹಳ ದುಃಖ, ಬಹಳ ಸಂಕಟ ಉಂಟಾಗಿ ಆ ಕ್ಷಣಕ್ಕೆ ಏನು ಮಾಡಿದ್ರು, ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಪೂರ್ವಾಭಿಮುಖವಾಗಿ ನದಿಯ ಹತ್ರ ಹೋಗ್ತಾ ಇದ್ದಾಳೆ. ಇದ್ದಕ್ಕಿದ್ದ ಹಾಗೆ ತಿರುಗಿ ಹೊರಟು ಆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆಯಡಿ ನಿಂತವಳು. ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ನೋಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಟಳು. ಇದು 9 ಹೆಜ್ಜೆ ನವಮಾಸ. ನೋಡಿ,
ನಾಗವೇಣಿಯವರು ಯಾವ ಅರ್ಥದಲ್ಲಿ ಇದನ್ನ ಕೊಟ್ಟರೆ ಗೊತ್ತಿಲ್ಲ, ಸುಂದರವಾದಂತಹ ಒಂದು ಹೋಲಿಕೆ. 9 ಹೆಜ್ಜೆ ಇಟ್ಟಿದ್ದಾರೆ, 9 ತಿಂಗಳು 9 ಹೆಜ್ಜೆ, 9 ಹೆಜ್ಜೆ ಕಳ್ಳತನದ ಹೆಜ್ಜೆ, 9 ಹೆಜ್ಜೆಗಳು ಮುಗಿತು. ಈಗ 10ನೇ ಹೆಜ್ಜೆ ಕಳ್ಳತನದಿಂದ ಮುಕ್ತರಾದಂತಹ ಹೆಜ್ಜೆ. 10 ಹೆಜ್ಜೆಗಳನ್ನು ನದಿಯಲ್ಲಿ ಹಾಕಿದ್ದು ಅನ್ನುವಂತಹ ಅರ್ಥ. ಆ ಮೂಲಕವಾಗಿ ನಮಗೆ ಇಷ್ಟೆಲ್ಲ ಗೊಂದಲ ಮಾಡಿದಂತಹ, ನಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟಂತಹ ಈ ಬೆಳ್ಳಿ ಲೋಟ ನಮ್ಮ ಹತ್ರ ಇರೋದೇ ಬೇಡ ಅಂತ ಹೇಳಿ ನದಿಯ ಮಧ್ಯದಲ್ಲಿ ಎಸೆದೇ ಬಿಟ್ಟು, ನದಿಯಲ್ಲಿ ಎಸೆದ ಕೂಡಲೇ ಆ ಬೆಳ್ಳಿ ಲೋಟ ನದಿಯಲ್ಲಿ ಹಾಗೂ ಈಗ ಮುಳುಗ್ತಾ ಇತ್ತಂತೆ. ಮುಳುಗುವಾಗೆ ಒಂದು ಕಲ್ಪನೆ ಮಾಡ್ತಾರೆ ನಾಗವೇಣಿಯರು, ಸುಂದರವಾದಂತಹ ಕಲ್ಪನೆ ಇಲ್ಲಿ ಕೊಡ್ತಾರೆ ನೋಡಿ. ಕ್ಷಣಕಾಲ ಆ ರೀತಿ ಆದಂತಹದ್ದು. ಕಂಠದಲ್ಲಿ ಬೆಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಿದ್ದಂತಹ ದಣಿಯವರ ಮೋರೆ ಅಸಂಖ್ಯ ಭಾವನೆಗಳು ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಈಜು ಬರದೇ ಇರುವಂತಹ ಒಬ್ಬ ವ್ಯಕ್ತಿ ನೀರಿನಲ್ಲಿ ಬಿದ್ದರೆ ಹೇಗೆ ಆಗ್ತಾ ಇತ್ತು ಒದ್ದಾಡಿ ಮುಳುಗುತ್ತಾನೋ, ಅದೇ ರೀತಿಯಲ್ಲಿ ಆ ಬೆಳ್ಳಿ ಲೋಟ ನೀರಿನಲ್ಲಿ ಬಿತ್ತಲ್ಲ, ಹಾಗೂ ಹೀಗೆ ಒಳಗಾಡುತ್ತಾ ಅದು ದಣಿಗಳನ್ನು ದಿಟ್ಟಿಸಿ ನೋಡ್ತಾ ಏನೆಲ್ಲ ಅಸಂಖ್ಯ ಭಾವನೆಗಳು, ಅನೇಕ ವಿಚಾರಗಳನ್ನ ದಣಿಯೊಂದಿಗೆ ಹೇಳ್ತಾ, ನಿನ್ನಿಂದ ನನ್ನ ಸ್ಥಿತಿ ಹೀಗಾಯಿತು ಅನ್ನುವಂತೆ ಆ ಬೆಳ್ಳಿ ಲೋಟವೇ ದಣಿಯನ್ನ ಕೊಂಕು ಮಾಡುವವರಂತೆ ಕೊಂಕು ಮಾಡಿ ನಾನು ಎಷ್ಟೇ ಬೆಲೆ ಪಡ್ಕೊಂಡಿದ್ರು ಕೂಡ ನಿನ್ನಂಥವನಿಂದ ನನ್ನ ಬೆಲೆ ಕೆಳಮಟ್ಟಕ್ಕೆ ಹೋಯಿತು ಅಂಥೇಳಿ ಆ ಬೆಳ್ಳಿ ಲೋಟ ಬೈಯುವ ಹಾಗೆ ಅದು ಅಲಗಾಡ್ತಾ ದಣಿಯನ್ನೇ ನೋಡ್ತಾ ನಿನ್ನಿಂದ ನಾನು ಸಾಯುವಾಗ ಆಯಿತು ಅಂತ ಮುಳುಗಿ ಬೀಳುತ್ತಂತೆ. ಹೋಲಿಕೆ ತುಂಬಾ ಚೆನ್ನಾಗಿದೆ. ಹೀಗೆ ಮೋರೆಯ ಅಸಂಖ್ಯ ಭಾವನೆಗಳನ್ನು ಅಂತ ಹೇಳಿದ್ರೆ, ಅಸಂಖ್ಯ ಭಾವನೆಗಳು, ಲೆಕ್ಕವಿಲ್ಲದಷ್ಟು ಭಾವನೆಗಳು ಓದುತ್ತಾ ಆಳದ ನೋಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಕುದುಪ ದಣಿ ಇಬ್ಬರು ಈ ಘಟನೆಯನ್ನು ನೋಡ್ತಾ ಇದ್ದಾರೆ. ಇಬ್ಬರಿಗೂ ಆಶ್ಚರ್ಯ. ಇಬ್ಬರ ಬಾಯಲ್ಲೂ ಮಾತಿಲ್ಲದೆ ರೀತಿಯಲ್ಲಿ ದೃಷ್ಟಿಯೆಲ್ಲ ಬರ್ತಾ ಇದೆ ಅಷ್ಟೇ. ಮಾತ್ರ ಅಲ್ಲಿ ನೋಡಿ ಆ ಲೋಟವನ್ನು ಎಸೆದ ಕೂಡಲೇ ಚಿನ್ನಮ್ಮ ಏನು ಮಾಡ್ತಾಳೆ ನೋಡಿ. ಇದು ಲೋಟವನ್ನು ಎಸೆಯುವಂತಹದ್ದು ಮತ್ತೆ ಇನ್ನೊಂದು ಕಾರ್ಯ. ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತಳು. ನೆರಳಲ್ಲಿದ್ದ ದಣಿಯವರು ತಾನು ಹೊದ್ದುಕೊಂಡಿದ್ದ ಒಲ್ಲೆಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡರು. ನದಿಯಲ್ಲಿ ಪೂರ್ಣವಾಗಿ ಒಮ್ಮೆ ಸ್ನಾನ ಮಾಡಿ ಎದ್ದು ಬರ್ತಾಳೆ. ನನಗಿನ್ನ ಪಾಪದ ಲೇಪ ಮುಗೀತು ಅನ್ನುವಂತೆ, ನನ್ನ ಪಾಪಕರ್ಮಗಳು ನನ್ನ ಮೇಲೆ ಉಂಟಾದಂತಹ ಆಪಾದನೆಗಳು ಇಲ್ಲಿಗೆ ಮುಗೀತು ಅಂತ ತಲೆ ಪೂರ್ಣ ಸ್ನಾನ ಮಾಡಿ ಬರ್ತಾಳಂತೆ. ದಣಿಯ ಎದುರಿಗೆ, ದಣಿಯ ಸಮ್ಮುಖದಲ್ಲಿಯೇ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ದಣಿ ಏನು ಮಾತಾಡಿದ ಅಲ್ಲಿಗೆ ಹೊದ್ದುಕೊಂಡಂತಹ ಶಲ್ಯವನ್ನು ಹೀಗೆ ಗಾಳಿ ಬೀಸಿಕೊಳ್ತಾ ತನ್ನ ಬಾಳಿ ತಾನು ಬಿಟ್ಟರಂತೆ. ಅಂದ್ರೆ ಅವರಿಗೆ ಏನು ಇದು ಲೆಕ್ಕ ಇಲ್ಲ ಅಂತ ಅರ್ಥವಾಯಿತು. ಹೇಗಿದೆ ನೋಡಿ ಇಂತಹ ಒಂದು ಸಂದರ್ಭ, ಇಂತಹ ಸನ್ನಿವೇಶ. ಹೀಗೆ ದಣಿ ತನ್ನ ಬಾಳಿ ತಾನು ಹೊರಟು ಹೋದದ್ದನ್ನ ಈ ರೀತಿಯಲ್ಲಿ ಅರ್ಥೈಸುತ್ತೆ. ಆ ಬೆಳ್ಳಿ ಲೋಟದಿಂದ ಅವ್ರಿಗೆ ಏನೂ ಆಗಬೇಕಾದಿಲ್ಲ, ಅಂತಹದ್ದನ್ನು ಎಷ್ಟು ಬೇಕಾದ್ರೂ ಅಷ್ಟು ಕೊಂಡ್ಕೊಳ್ಬಹುದಾಗಿತ್ತು. ಅವನು ಅಷ್ಟು ಶ್ರೀಮಂತಿಕೆ ಅವರಲ್ಲಿ ಇತ್ತು. ಅಂದ್ರೆ ಆಪಾದನೆ ಮಾಡಿ ಕೆಳಮಟ್ಟಕ್ಕೆ ಬಿದ್ದ ಅಷ್ಟನೇ ದಣಿ ಅನ್ನುವಂತಹದ್ದನ್ನು ತಿಳ್ಕೊಳ್ಳಬೇಕು. ಇದಿಷ್ಟು ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಗದ್ಯ ಭಾಗ. ಈ ಗದ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಹೀಗೆ ಎಷ್ಟು ಪ್ರಾಮಾಣಿಕವಾದಂತಹ ಆ ಬೆಳ್ಳಿ ಲೋಟವನ್ನ ಇವರೇ ಇಟ್ಕೊಳ್ಬಹುದಾಗಿತ್ತು. ಬದಲಿಗೆ ಬೆಳ್ಳಿ ಲೋಟವನ್ನ ಹಿಂದಿರುಗಿಸಿಕೊಟ್ಟು 9 ತಿಂಗಳು ಕೂಲಿ ಕೊಡ್ರಿ ನಿಮಗೆ ಅಂತ ಕೇಳ್ಬೋದಾಗಿತ್ತು. ಇನ್ನೆಲ್ಲ ಮಾತಾಡ್ಬೋದಾಗಿತ್ತು. ಅದು ಯಾವುವು ಕೂಡ ಇಲ್ಲಿ ಚಿನ್ನಮ್ಮಳಿಂದ ಆಗಲಿಲ್ಲ. ಬದಲಿಗಾಗಿ ಅನೇಕ ನೋವುಗೊಳ್ಳುವಿಕೆಯನ್ನು ಕಾಡಿದ್ದ ಕಾರಣ ಆಕೆದನ್ನ ಈ ರೀತಿಯಲ್ಲಿ ವರ್ತಿಸಿದ್ಲು ಅನ್ನುವಂತಹದ್ದು. ಮತ್ತೆ ಇನ್ನೊಂದು ವಿಚಾರ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಈ ಕೊನೆಯವರೆಗೂ ಇವರಿಬ್ಬರು ಪ್ರಾಮಾಣಿಕರು ಅನ್ನೋದನ್ನೇ ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲ ಶ್ರೀಮಂತರಿಗೆ, ಬಹಳಷ್ಟು ಶ್ರೀಮಂತರಿಗೆ ಒಂದು ಪಾಠ. ಕೆಲಸ ಮಾಡುವಂತಹ ಕೂಲಿಕಾರರು ಏನೇ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅವರನ್ನು ಕೆಟ್ಟವರು ಅಂತ ಹೇಳಿ ಚಿತ್ರಿಸಿಕೊಳ್ಳಬಾರದು. ಯಾವುದೋ ಒಂದು ಕಾರಣದಿಂದ ಕೆಟ್ಟತನ ಆಗಿರಬಹುದು. ಆದರೆ ಹಾಗನ್ನ ಮಾತ್ರಕ್ಕೆ ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವ ಪಾಠ
ನಮಗಿಲ್ಲಿ ಸಿಗ್ತಾ ಹೋಗ್ತದೆ. ಇದು ಎಲ್ಲರಿಗೂ ಸಿಗುವಂತಹ ಒಂದು ಪಾಠ. ನಾವು ಒಂದು ಸಣ್ಣ ಸಣ್ಣ ಕೆಲಸವನ್ನ ಮಾಡ್ತಾ ಹೋಗ್ತೇವೆ, ತಪ್ಪು ಕೆಲಸವನ್ನ, ನೋಡೋದಕ್ಕೆ ಸಣ್ಣ ತಪ್ಪು ಕೆಲಸ, ಆದರೆ ಅದು ಬಹಳ ದೊಡ್ಡ ತಪ್ಪು ಕೆಲಸ. ಯಾವ್ದು ಅಂದ್ಕೊಂಡಿದ್ದೀರಿ? ಒಂದು ಸಣ್ಣ ವಿಚಾರ ನೀವು ಒಮ್ಮೆ ಆಲೋಚನೆ ಮಾಡಿ ನೋಡಿ. ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ಹೋಗೋ ಕಾಲಕ್ಕೆ ಯಾರೋ ಒಬ್ಬ ವ್ಯಕ್ತಿ ಸ್ವಾಮಿ ಒಂದಿಷ್ಟು ಏನಾದರೂ ಸಹಾಯ ಮಾಡಿ ಅಂತ ಬೇಡ್ತಾನೆ ಅಂದ್ಕೊಳ್ಳೋಣ. ತಕ್ಷಣಕ್ಕೆ ನಾವೇನ್ ಮಾಡ್ತೇವೆ? ಹೋಗೋ ಮುಂದೋಗು ಅಂತೇವೆ, ಹೌದಲ್ಲ? ಆ ವ್ಯಕ್ತಿ ಬೇಡ್ತಾ ಇದ್ದಾನೆ, ಬೇಡೋದ್ರ ಹಿಂದೆ ಸರಿಯಿತ್ತೋ ತಪ್ಪಿತ್ತೋ, ಅವನು ನಿಜವಾಗ್ಲೂ ಕಷ್ಟದಲ್ಲಿ ಇದ್ದಾನೆಯೇ, ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ಲ. ಆಲೋಚನೆ ಮಾಡುವಂತಹ ವ್ಯವಧಾನ ನಮ್ಮ ಸಾಮಾಜಿಕರಲ್ಲಿ ಇಲ್ಲವೇ ಇಲ್ಲ. 99.9 ಭಾಗದವರಲ್ಲಿ ಇಲ್ಲ. 1,00,000 ಜನ ಇದ್ರೆ ಅದರಲ್ಲಿ ಒಬ್ಬನಿಗೋ ಇಬ್ಬನಿಗೋ ಮಾತ್ರ ಆಲೋಚನೆ ಬರ್ತದಂತೆ. ಹೀಗೆ ಏನೋ ಪಾಪ ಕಷ್ಟದಲ್ಲಿ ಹೋದ ಏನೋ ಅಂತ ಹೇಳಿ ಆಲೋಚನೆ ಆದ್ರೂ ಮಾಡಬೇಕು ಅಲ್ಲ. ಮೋಸ ಮಾಡೋರು ಹೆಚ್ಚಿದ್ದಾರೆ ನಂಬೋಣ. ಈಗೆಲ್ಲರೂ ಕೂಡ ಅದೇ ವೇಷದಲ್ಲಿ ಹಾಕೊಂಡು ಬಂದು ಕಳ್ಳತನ ಮಾಡ್ತಾರೆ, ಏನೆಲ್ಲ ಆಗತ್ತೆ. ನಿಜ ಒಪ್ಪೋಣ. ಆದ್ರೆ ಬಂದಂಥವ್ರು ಎಲ್ಲರನ್ನೂ ನಂಬೋದು ಬೇಡ, ತಕ್ಷಣಕ್ಕೆ ಹೋಗು ಅನ್ನೋದು ಬೇಡ. ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿ ಮಾತಾಡಿ ಅವ್ರಿಗೆ ಏನು ಬೇಕು, ಏನು ಕೇಳ್ತಾನೆ ನೋಡುವಂತಹದ್ದು. ಏನಾದರೂ ದುಡ್ಡು ಕೊಡಿ ಅಂತ ಕೇಳ್ತಾನೆ ಅಂದುಕೊಳ್ಳೋಣ. ಹಸಿವಾಗ್ತದೆ, ಏನು ತಿನ್ಬೇಕು, ದುಡ್ಡು ಕೊಡಿ ಅಂತಾನೆ ಅಂತ ಹೇಳಿ ಅಂದುಕೊಳ್ಳೋಣ. ನಿಮಗೆ ಸಾಧ್ಯವಾದ್ರೆ ಅವನಿಗೆ ಹಸಿವೆ ಅಂತಿದ್ದಾನೆ, ಅಲ್ಲಿ ಏನಾದರೂ ಇದ್ದದ್ದನ್ನ ಕೊಡಿಸಿ ತಿನ್ಲಿಕ್ಕೆ ಕೊಟ್ಟು ಹೋಗ್ಬೋದಲ್ಲ. ಆ ರೀತಿ ಮಾಡುವಂತಹದ್ದು ಇಲ್ಲ. ಇವರೆಲ್ಲ ಕೆಟ್ಟವರೇ ಇರ್ತಾರೆ, ಇವರೆಲ್ಲ ಕಳ್ಳರೇ ಇರ್ತಾರೆ, ಇವರೆಲ್ಲ ಮೋಸಗಾರೇ ಇರ್ತಾರೆ ಅಂತೇನೆಲ್ಲ ತಪ್ಪು ನಿರ್ಧಾರಕ್ಕೆ ಬರ್ತೀವಲ್ಲ. ಆ ತಪ್ಪು ನಿರ್ಧಾರಕ್ಕೆ ಬರಬಾರದು ಅನ್ನುವಂತಹದ್ದು ಈ ಹಂತದಲ್ಲಿ ನಮ್ಗೆಲ್ಲರಿಗೂ ಒಂದು ಪಾಠ ಸಿಗುತ್ತೆ, ಪಾಠ ಕೊಡುವಂತಹದ್ದು. ಹಾಗೆ ಯಾರನ್ನೂ ಪೂರ್ಣವಾಗಿ ನಂಬಬಾರದು, ಯಾರನ್ನೂ ಪೂರ್ಣವಾಗಿ ನಂಬದೇ ಇರಬಾರದು, ತೆಗಳಬಾರದು, ಬೈಯಬಾರದು, ಹಾಗೆ ಹೋಳುವಂತಹದ್ದು ಅಲ್ಲ. ಈ ರೀತಿಯಲ್ಲಿ ನಾವು ನಡೀತಾ ಹೋದರೆ ಮನುಷ್ಯರಾಗ್ತೇವೆ, ಇದ್ದ ಹೋದರೆ ಮನುಷ್ಯತ್ವವನ್ನು ಕಳ್ಕೊಂಡು ಬಿಡ್ತೇವೆ ಎನ್ನುವಂತಹ ಪಾಠವನ್ನ ನಾವು ಈ ಗದ್ಯದಿಂದ ತಿಳ್ಕೊಳ್ಬೇಕಾಗ್ತದೆ. ಈಗಲಾದರೂ ಇನ್ನು ಮುಂದಾದರೂ ಇಂತಹ ಒಂದು ಕೆಟ್ಟ ಆಚರಣೆಗಳನ್ನು ಬಿಡೋಣ ಅಂತ ಹೇಳಿ ನಾವು ಪ್ರತಿಜ್ಞೆಯನ್ನು ಮಾಡೋಣಂತೆ. ಹಾಗೆ ಈ ಗದ್ಯ ಇಲ್ಲಿಗೆ ಮುಗಿಯಿತು. ಮತ್ತೆ ನಾಳೆಯ ಅವಧಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಗೊಂಡು ಬರ್ತೇನೆ. ಮತ್ತೆ ನಾಳೆ ದಿನ ನೋಡೋಣಂತೆ. ವಂದನೆಗಳು.